ಇಲ್ಲ ಒಂದು ಸೈಡ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಕ್ಸ್ಪ್ಲೋರ್ ಸುಶಾಂತ್. ಸೊ ಎವ್ರಿ ವೀಕೆಂಡ್ ಅಂತೆ ಈ ವೀಕೆಂಡ್ ಕೂಡ ಮತ್ತೆ ನಾವು ರೈಡ್ ಹೊಂಟೋದು. ಯಾವ ಕಡೆ ಅಂದ್ರೆ ಮುಂದೆ ನಿಮ್ಗೆ ಹೋಗ್ತಾ ಹೇಳ್ತನು. ಈಗ ಲೇಟ್ ಆಗಿ ಟೈಮ್ ಹೋಗು ನಡ್ರಿ. ಸೊ ಹಾಯ್ ಎಲ್ಲರಿಗೂ ಶೋ ಮುಂಜಾನೆ. ನಾವು ಇವತ್ತು ಹೋಗ್ಬೇಕು ಅನ್ಕೊಂಡ್ರೆ ಪ್ಲೇಸ್ ಯಾವ್ದಂದ್ರ ಊಟಿ. ಸೊ ಈಗ ಊಟಿಗೆ ಹೋಗ್ಬೇಕಂತ ನಮ್ಮ ದೋಸ್ತರೆಲ್ಲ ಭಾಳ ನಾನು ಅನ್ಕೊಂಡಿದ್ದು. ಸೊ ಅದಕ್ಕೋಸ್ಕರ ಈ ಟೈಮ್ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೊಂಟೋದು. ಈಗ ಟೈಮ್ ಒಂದು 5 o'clock ಆಗೈತಿ. ಸೊ ಈಗ ನಮ್ಮ ರೂಮಿಂದ ನಾವು ಜಾಗ ಬಿಟ್ಟೋದು. ನಾವು ಟೋಟಲ್ 4 ಬೈಕ್ ಹೊಂಟೋದು. 2 NS, 1 ಎಕ್ಸ್ಪಲ್ಸ, 1 HD. ಸೊ ಈಗ ನಾವು ಎಕ್ಸ್ಪಲ್ಸ ಮತ್ತು 1 NS ಈಗ ಮಾನ್ಯತೆ ಟೆಕ್ ಪಾರ್ಕಿಂದ ಜಾಗ ಬಿಟ್ಟೋದು. ಇನ್ನು 1 NS ಮತ್ತು 1 HD ಡೈರೆಕ್ಟ್ ನಮ್ಮ ಬಂದಲ್ಲಿ ಕನಕಪುರ ಹೈವೇಗೆ ಬಂದು ನಮ್ಗೆ ಅಲ್ಲಿ ಮೀಟ್ ಹಾಕರ್ತ. ಸೊ ಅಲ್ಲಿ ಹೋಗಿ ಮೀಟ ಪಾಯಿಂಟ್ ನಮ್ದು. ಅಲ್ಲಿ ಹೋಗಿ ಮೀಟ್ ಆಗಿ ಎಲ್ಲರೂ ಕುಡ್ಕೊಂಡು ಮುಂದೆ ಆ ಕಡೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಬೇಕು. ಸೊ ಈಗ ಜಾಸ್ತಿ ಟೈಮ್ ಲೇಟ್ ಆಗೈತಿ. ನಾವು ಆ ಟೈಮಿಂಗ ಜಾಗ ಬಿಡ್ಬೇಕು ಇಟ್ಕೊಂಡಿದ್ದ 4 o'clock. ಬಟ್ ಈಗ ಟೈಮ್ 5 o'clock ಆಯ್ತು. 1 hour ಡಿಲೇ ಅದು. ನಾವು ಏನು ಮಾಡಕ್ಕೆ ಬರಂಗಿಲ್ಲ, ಯಾಕಂದ್ರೆ ನಮ್ಮ ಎಲ್ಲರೂ ಕಂಪ್ನಿದೆಲ್ಲ ಇರ್ತಾವೆ, ಜಾಬ್ ಸಿಗೋದಿಲ್ಲ. ಸೊ ಲೇಟ್ ಭಾಳ ಆಕೈತಿ. ಈಗ ನಡ್ರಿ ಹೋಗುನು. ಆ್ಯಟ್ ನಿಮ್ಗೆ ನಮ್ಮ ಫ್ರೆಂಡ್ಸ್ ಜೊತೆ ಅಲ್ಲೇ ಸಿಕ್ತನು. ಇಲ್ಲಿ ಮಿಡಲಲ್ಲಿ ಅಲ್ಲಿ ನಾ ಅಷ್ಟೊಂದು ವಿಡಿಯೋ ಮಾಡಂಗಿಲ್ಲ. ಈಗ ನಡ್ರಿ ಕವರ್ ಮಾಡು. ಸೊ ಎಲ್ಲ ಹುಡುಗರು ಬಂದ ಜಾಯ್ನ್ ಆಗ್ಯಾವ ಇಲ್ಲಿ. ಇಲ್ಲಿಂದ ಇನ್ನು ಡೈರೆಕ್ಟ್ ಮಳವಳ್ಳಿ ಮ್ಯಾಪ್ ಹಾಕಿದ್ದು ಮಳವಳ್ಳಿ. ಸೊ ಇಲ್ಲಿ ಈಗ ಕನಕಪುರ ಹೈವೇಗೆ ಬಂದ ನಮ್ಮೆಲ್ಲ ಫ್ರೆಂಡ್ಸ್ ಸೇರಿದು ಟೋಟಲ್ 4 ಬೈಕ್ ಬಂದು ಇನ್ನು ಡೈರೆಕ್ಟ್ ಕನಕಪುರ ರೋಡ್ ಹೈವೇ ಹೋಗ್ಬೇಕು. ನಮ್ದಿನ್ನ ನೆಕ್ಸ್ಟ್ ಸ್ಟಾಪ್ ನಾವು ಪ್ಲ್ಯಾನ್ ಮಾಡಿದ್ದಂದ್ರೆ ಎಲ್ಲಂದ್ರೆ ಮಳವಳ್ಳಿಗೆ. ಇಲ್ಲಿಂದ ಎಷ್ಟು 86 ಕಿಲೋಮೀಟ್ರ್ ಐತಿ. ಸೊ ಇಲ್ಲಿಂದ ಡೈರೆಕ್ಟ್ ಏನು ಮಳವಳ್ಳಿಗೆ ಸ್ಟಾಪ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದೆ. ಯಾಕಂದ್ರೆ ಲೇಟ್ ಆಗೈತಿ, ಮುಂದೆ ನಮ್ಗೆ ಹೋಗ್ಬೇಕಾರೆ ಭಾಳ ಲೇಟ್ ಆಗೈತಿ. ಸೊ ಎಲ್ಲ ನೀಟಾಗಿ ಎಲ್ಲ ಆಯಿತು. ನಮ್ಮ ಬೈಕಿಗೆ ಇನ್ನೂ ಪೆಟ್ರೋಲ್ ಹಾಕ್ಸಿಲ್ಲ. ಸೊ ಎಲ್ಲರೂ ಒಂದು ಕಡೆ ಚಿಕ್ಕ ಹೋಗಿ ಪೆಟ್ರೋಲ್ ಹಾಕ್ಸೋಬೇಕು. ಇನ್ನೇನ ನಡ್ರಿ ಹೋಗು. ಏನು ಮಸ್ತ್. ಬೈಕಿಗೆ ಏನೋ ಇಂಜಿನ್ ಅಲ್ಲಿ ಕಮ್ಮಿ ಆಗೈತಿ, ಅದಕ್ಕೆ ಚಕ್ಕ ಮಾಡಿಸಿಲ್ಲ. ಸೊ ಅದ ಇಲ್ಲಿ ಎಲ್ಲ ಈಗ ಆಯಿಲ್ ಅಂತೂ ಗೀರ್ ಐಟಮ್ ಬಂದ್ಮೇಲೆ ಚೇಂಜ್ ಮಾಡಿಸ್ಬೇಕು. ಈಗ ಹಂಗೆ ಪೆಟ್ರೋಲ್ ಅಂದಿಲ್ಲ ಬೈಕ್ನಾಗ. ಸೊ ಮೊದಲು ಪೆಟ್ರೋಲ್ ಹಾಕ್ಸ್ಬೇಕು ಎಲ್ಲರೇ. ಆ ಪೆಟ್ರೋಲ್ ಹಾಕ್ಸೋದು ಯಾಕೆ ದೊಡ್ಡ ಡಿಫಿಕಲ್ಟ್ ಆಗೈತೆ ಅಂದ್ರೆ ಇದು ಟ್ಯಾಂಕ್ ಬ್ಯಾಗ್ ಒಂದು ಕಣ ಐತೆ ನಿಮ್ಗೆ. ಇಲ್ಲಿ ಟ್ಯಾಂಕ್ ಬ್ಯಾಗ್ ಒಂದಿದ್ದೆಲ್ಲ ಬಿಲ್ಸಿ ಮಾಡಿ ಹಾಕ್ಬೇಕು. ಆಮೇಲೆ ಒಂದು ದೊಡ್ಡ ಟಾಸ್ಕ್ ಆಗ್ಬೇಕು ದೊಡ್ಡ ನಮಗೆ. ನಾವು ಅಲ್ಲಿ ಬರಾಗ ಸ್ವಲ್ಪ ಮಾತಾಡ್ತಾನೆ ಮಾಡಿದ್ವು, ಸಂಜೆ ಅಲ್ಲಿ ಹಾಕೋಲಿಲ್ಲ ಬರಾಗ. ಈಗ ಹಾಕೊಳಕ ಮನಸ್ಸಲಾಗಿತ್ತು. ನಮ್ಮ ಫ್ರೆಂಡ್ಸ್ ಸ್ವಲ್ಪ ಕೂತು ಹೋಗ್ಯಾರು. ಅವರು ಮತ್ತೆ ಕುಂದು ಹೋಗಿ ರಿಸಲ್ಟ್ ಬಿದ್ದಿತ್ತಲ್ಲ ಹಸು. ಸೋಮನಹಳ್ಳಿ ಟೋಲ್ ಗೇಟಿಗೆ ಬಂದದು. ಟೈಮ್ ಈಗ ಅರೌಂಡ್ 6:30 ಆಗೈತಿ. ಇಲ್ಲಿಂದ ಇನ್ನೂ ಮಳವಳ್ಳಿ 77 ಕಿಲೋಮೀಟ್ರ್ ಐತಿ. ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ರೈಡರ್ಸ್ ಎಲ್ಲ ಈಗ ಬೈಕ್ ರೈಡಿಂಗ್ ಜಾಸ್ತಿ ಮಾಡಾಕೈತಾರು. ಎಲ್ಲರಿಗೂ ಆ್ಯಕ್ಚುಲಿ ಗೊತ್ತಾಗೈತಿ ನಿಜವಾದ ಖುಷಿ ಇರೋದು ಇದ್ರಾಗ ಐತೆ ಅಂತೇಳಿ. ಮತ್ತು ಅಂಥದ್ರಾಗ ಈಗ ಮಾನ್ಸೂನ್ ಸೀಸನ್ ಒಂದು ಐತಿ. ಸೊ ಅದಕ್ಕೋಸ್ಕರ
ಎಲ್ಲ ಬೈಕರ್ಸ್ ಆಲ್ಮೋಸ್ಟ್ ರೈಡ್ ಮಾಡಕೈತಾರ. ಯಾರು ಆಲ್ಮೋಸ್ಟ್ ವೀಕೆಂಡ್ ಸಿಕ್ಕರೆ ಸಾಕಾಗೈತಿ. ಇಲ್ಲಿ ನಮ್ಮ ಮುಂದೆ ಒಬ್ರ ಮೇಡಮ್ ಬೈಕ್ ಓಡಿಸ್ ಹೊಂಟಾರ. ಅದು ಯಾವ್ದು ಟೈಮ್ ಬೈಕ್, ಅದು ಹೆಂಗ ಸೋಲು ಹೊಂಟಾರ. ಅವ್ರ ಜೊತೆ ಹಿಂದೆ ಬ್ರದರ್ ಯಾರು ಅಂತ ಗೊತ್ತಿಲ್ಲ. ಬಟ್ ನೋಡ್ರಿ, ಹೆಣ್ಮಕ್ಳು ಕೂಡ ಬೈಕ್ ಎಲ್ಲ ರೈಡಿಂಗ್ ಮಾಡಕೈತಾರು. ತಾವು ಹೊರಗೆ ಬಂದ ಎಕ್ಸ್ಪ್ಲೋರ್ ಮಾಡಕೈತಾರ ಪ್ಲೇಸ್ಗಳ. ತಾವು ಹೊರಗೆ ಬಂದ ತುಂಬ ಎಂಜಾಯ್ ಮಾಡಕೈತಾರ ಅಂದ್ರೆ ಇದು ಒಂದು ನಮ್ಮ ಖುಷಿ ವಿಚಾರನ. ನೋಡ್ರಿ ಹೆಂಗ್ ಕಾಣತಾವ ಮುಂಜಾನೆ ಕೂಟಗಳು ಹೆಂಗ್ ಕಾಣತಾವ. ಸುತ್ತಮುತ್ತ ಗುಡ್ಡ, ತೆಂಗಿ ಮರ ಹೆಂಗ್ ಕಾಣತೈತಲ್ಲ ನೇಚರ್. ನಾವು ಹಿಂಗ್ ಹೋಗ್ಬೇಕು. ಆ ಬೈಕ್ ಒಂದು ಪೆಟ್ರೋಲ್ ಯಾವಾಗ ಹೋಯ್ತಲ್ಲ, ಹೋಗಿ ಜಲ್ದಿ ಹಾಕಿಸ್ಬೇಕು. ಬಟ್ ನಮ್ಮ ಟೀಮ್ ಯಾವುದೇ ಸಿಗಬಾರ. ನಮ್ಗೆ 3 ಜನ ಬೈಕ್ನಾದ್ರು 3 ಜನ ಗಪ್ಪ ಆಗ್ಬಿಟ್ಟಾರ. ಸಿಕ್ಕತಿ ಕಂಪ್ನಿ ನನ್ನ ರೈಡ್ ಹೋಗಿಲ್ಲ ಯಾರು ಹೋಗ. ಸೊ ಹಾಕೊಂಡ್ ರೂಪಾಯಿ ತರ್ತಾರ ಬೈಕ್. ನಾವು ಹೋಗ್ಬೇಕಾಗೈತಿ. ಬಟ್ ಪೆಟ್ರೋಲ್ ಅಂತಿಲ್ಲ ಆಗ್ಲಿ ಸ್ವಲ್ಪ ನೋಡ್ಕೊಂಡು ಹೋಗ್ತೈತಿ. ಬಟ್ ಅಂತದ್ರಾಗ ಇದು ಅಲಾವುದ್ದೀನ್ ಸಿಕ್ಕು ನಾವು ಬರತ್ಲಿ ಇಂಜಿನ್ ಇಲ್ಲತಿ. ಅದಕ್ಕೆ ಭಾಳ ಜೋರು ಹೊಡ್ಯಾಕ ಮನಸ್ಸು ಆಬಾರ್ದು. ಮತ್ತೆ ಇಂಜಿನ್ ಹೀಟ್ ಆಗಿ ಮಾತಿದ್ರೆ ಇಂಜಿನ್ ಸೀಸನ್ ಆತರ ಮೊದಲ ರಾಕೆಲ್ಲ ತಳಾತದು ಇದನ್ನ ಯಾವ ಮಾಡ್ತಾವ. ವಾ 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 ಏನು ಮಸ್ತ್ ಐತು ಮರ. ನೋಡ್ರಿ ಎಲ್ಲ ನೋಡ್ತೀರ ನೋಡ್ರಿ. ಆ ಕಡೆ ಎಲ್ಲ ಕಡೆ ಮಸ್ತ್ ಕಾಣಾಯ್ತು. ಎಲ್ಲ ಕಡೆ ಹಿಲ್ ಸ್ಟೇಷನ್ ಅವು. ನೀವೆಲ್ಲರೂ ಬೆಂಗಳೂರಾದ್ರೆ ನಿಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬೈಕ್ ರೈಡ್ ಮಾಡ್ಬೇಕು ಅನ್ನೋ ಆಸೆ ಐತಂದ್ರೆ ನೀವು ಈ ಕಡೆ ಮಳವಳ್ಳಿ ರೂಟ್ಲಿ ಬರ್ರಿ ನೋಡಿ. ಕನಕಪುರ ಹೈವೇ ಇರೋದು ಮಳವಳ್ಳಿ ರೂಟ್ಲಿ ಏನು ಮಸ್ತ್ ವ್ಯೂ ಐತೆ ಅಂದ್ರೆ ನಿಮಗಂತೂ. ಹೈವೇನು ಅಷ್ಟು ಮಸ್ತ್ ಐತಿ. ಎಲ್ಲಿ ಕೂಡ ಇಲ್ಲಿ ನಿಮಗೆ ಹೈವೇ ಕಂಟಿನ್ಯೂ ಹೈವೇ ಐತಿ. ಹೋದ್ಸಲ ಮುಂದೆ ಯಾರು ಅಲ್ಲಿ ಪೆಟ್ರೋಲ್ ಹಾಕ್ಸ್ತಾರೆ. ನಿಮಗೆ ಇಲ್ಲಿ ಮುಂದೆ ಏನು ಸೀನಿಕ್ ವ್ಯೂ ಬರೋದು ನೋಡ್ರಿ. ಅಪೋಸಿಟ್ ಎಲ್ಲ ಹಿಲ್ ಸ್ಟೇಷನ್ ಅವು ಏನು ಮಸ್ತ್ ಕಾಣತ್ ನೋಡ್ರಿ. ಅಂತಾದ್ರಾಗ ಇವತ್ತಂತೂ ಬಿಸಿಲು ಬಿದ್ದಿಲ್ಲ, ಮಳೆ ಬರೋ ಹವಾಮಾನ ಭಾಳ ಜಾಸ್ತಿ ಐತಿ. ನೋಡ್ರಿ ಮೂವ್ಮೆಂಟ್ ಹೆಂಗೈತಿ. ಏನು ಮಸ್ತ್ ಆಯ್ತು ನಾ. ಎಷ್ಟು ಚಂದ ಓಪನ್ ಆಗೈತೆ ನೋಡ್ರಿ. ಅಡ್ಡ ಹಿಡದ ಎರಡು ಸೈಡ್ ನಾವು ಮಿಡಲ್ ಹೋಗಿ ಏನ್ ಚಂದ ಓಪನ್ ಆಗತ್ತೆ ನೋಡ್ರಿ. ಎಷ್ಟು ಬರೀ ಓಪನ್ ಆಗತ್ತೆ ನೋಡಿ. ಎಷ್ಟು ಬರೀ ಸಿನಿಮ್ಯಾಟಿಕ್ ವ್ಯೂ. ಸಿನಿಮ್ಯಾಟಿಕ್ ಇದಕ್ಕೆ ಫಿಲ್ಟರ್ ಹಾಕ್ಬೇಕು ಅವಶ್ಯಕತೆ ಏನಿಲ್ಲ. ಅಷ್ಟು ಬರೀ ಬರೋದು ನೋಡ್ರಿ. ಮುಂಜಾನೆ ನಿದ್ದಿಗೆ ಅದು ಬಂದಿರೋದು ಸಾರ್ಥಕ ಆಯ್ತು. ಇಲ್ಲೇ ಮುಂದೊಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಕಾಣ ಐತಿ. ಸೊ ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ರಿಸ್ಕ್ ಬೇಡ ಮರಾಯ. ಮತ್ತೆ ಬಂದ್ಬಿಡ್ತಾರ ಹಿಂದೆ ಒತ್ತಾಕೊಂಡು ಹೆಂಗೆಲ್ಲ ಡೇಟ ತೋತುದು. ಇಂಡಿಯನ್ ಆಯಿಲ್ ಸೇಮ್ ಬಿಡ ಚೆನ್ನಾಗಡಿ. ಇದು ರಿಸರ್ವ್ ಒಂದು ಐತಿ ಪಾಡ ಇರ್ಲಿಕ್ಕಂದ್ರೆ ಹಾಜಾತ್ ತರಿ. ಹಾ ರಿಸರ್ವ್. ಹಾ ಅಂತ ಬಂದು ಇಲ್ಲ 392 ಕಿಲೋಮೀಟರ್ ಆಗೈತಿ ರೀಡರ ಟ್ರಿಪ್ ಒನ್ನ. ನೋಡುನು ನನ್ ಮೀಟರ್ ಆಲ್ಮೋಸ್ಟ್ ರಾಂಗ್ ತೋರ್ಸಾಕತ್ತಿ. ಯಾಕಂದ್ರೆ ಸ್ವಲ್ಪ ಏನೋ ಒಳಗೆ ಇಶ್ಯೂ ಆಗೈತಿ. ನೋಡ್ರಿ ಅದೊಂದು ರೈಡ್ ಅಲೋನ್ ರೈಡರ್ ಹರ್ಷವರ್ಧನ್ ನಾ ಬೇಡ ನಾ ನಿಮ್ ದನಸ್ ನೋಡಿ ಮುಂದ್ ಬಿಡಾಕ ನಿನ್ಗೆ ಹತ್ತೈತಿ. ನಿನ್ಗೆ ಮುಂದ ಹೊಟ್ಟಲ್ಲ ಹತ್ತಿರ ಅಂತ ಬೆನ್ನ
ಯಾರು ಬೆಣ್ಣೆ ಅವ್ರ ಬೆಣ್ಣೆ ಮಳವಳ್ಳಿ ಇನ್ನೂ ಒಂದು 5 ಕಿಲೋಮೀಟರ್ ಐತಿ. ಸೊ ನಾವು ಮೈಸೂರಿಗೆ ಹೋಗುವುದು ಜरूरत ಇಲ್ಲತ್ತ. ನಮ್ಮ ಫ್ರೆಂಡ್ ಒಬ್ಬ ಲಾಸ್ಟ್ ಟೈಮ್ ಹೋಗಿದ್ದತ್ತ, ಅವ ವೇದ. ಇಲ್ಲೇ ಮಳವಳ್ಳಿಯಿಂದ ನಾವು ಡೈರೆಕ್ಟ್ ಕೊಳ್ಳೇಗಾಲ ಆದ್ಮೇಲೆ ಆ ಕಡೆಯಿಂದ ಚಾಮರಾಜನಗರ ಆದ್ಮೇಲೆ ಅಲ್ಲಿಂದ ನಾವು ಗುಂಡ್ಲುಪೇಟೆ. ನಾವು ಈ ರೂಟ್ಲಿ ಹೋಗ್ಬೋದತ್ತ. ಮೈಸೂರು ಹೋಗಿ ಆ ಕಡೆ ಬರ್ಬೋದು, ನಮ್ಗೇನು ಅಷ್ಟೊಂದು ಅವಶ್ಯಕತೆ ಇಲ್ಲತ್ತ. ಸೊ ಇನ್ನೊಂದು 5 ಕಿಲೋಮೀಟರ್ ಐತಿ ನಮ್ದೇನ. ನೆಕ್ಸ್ಟ್ ಸ್ಟಾಪ್ ನಾವು ಮಳವಳ್ಳಿ ಹಾಕ್ಬೇಕಂತ ಪ್ಲಾನ್ ಮಾಡಿದ್ವು. ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಅವ್ರು ರೀಚ್ ಆಗಿರ್ಬೇಕೀಗ. ನಾನು ಸ್ವಲ್ಪ ಪೆಟ್ರೋಲ್ ಇರ್ಲಿಲ್ಲ ಅಂತ ಸ್ವಲ್ಪ ಪೆಟ್ರೋಲ್ ಹಾಕ್ಸಾಕ್ತಿ, ಟ್ಯಾಂಕ್ ಬ್ಯಾಗ್ ಎಲ್ಲ ರಿಂಗ್ ಮಾಡಿ ಎಲ್ಲ ಮಾಡೋದು ಸ್ವಲ್ಪ ಅಲ್ಲೊಂದು ಲೇಟ್ ಆಯ್ತು. ಮತ್ತೆ ಅದೊಂದು ಇಂಜಿನ್ ಆಯಿಲ್ ಒಂದು ಕಮ್ಮಿ ಇರೋದ್ರಿಂದ ಅದೊಂದು ಸ್ವಲ್ಪ ಕಂಟಿನ್ಯೂ ನೋಟಿಫಿಕೇಶನ್ ಬರತ್ತಿತ್ತು. ಸೊ ಅದ ಜಾಸ್ತಿ ಸ್ಪೀಡ್ ಹೋಗ್ಬಾರ ಅಂತ ಹೇಳಿ ನಾನು ಸ್ವಲ್ಪ ಸ್ಲೋ ಬರತ್ತಿದ್ವಿ. ಸೊ ನಾವೀಗ ಆಲ್ಮೋಸ್ಟ್ ಬಂದ ಗುಂಡ್ಲುಪೇಟೆಗೆ ರೀಚ್ ಆಗಿದ್ದು. ಇನ್ನು ಗುಂಡ್ಲುಪೇಟೆದಿಂದ ಆಲ್ಮೋಸ್ಟ್ ಈ ಕಡೆ ಬಂಡೀಪುರ ಹೋಗ್ಬೇಕಂದು ಪ್ಲಾನ್ ಐತಿ. ಯಾಕಂದ್ರೆ ವಯಾ ಮಧುಮಲೈ ಫಾರೆಸ್ಟ್. ಸೊ ಟೈಮ್ ಈಗ ಬಂದ 10:37 ಆಗೈತಿ. ಸೊ ಇನ್ನು ಈಗೆಲ್ಲ ಸ್ವಲ್ಪ ಇಲ್ಲಿ ಬ್ರೇಕ್ ತೊಗೊಂಡ್ರು ಬಂಡೀಪುರ ಇದಾವ್ದು ಗುಂಡ್ಲುಪೇಟೆ ಒಳಗೆ. ಇನ್ಮೇಲೆ ಜಾಗ ಬಿಡ್ಬೇಕು. ನಾನು ಸ್ವಲ್ಪ ಈ ಕಡೆ ಮುಂದೆ ಬಂದಿದ್ದೆ ಹಂಗೆ ಫೋಟೋ ಅದು ಪಡ್ಕೊಳಕ. ಈಗ ಎಲ್ಲರೂ ಫ್ರೆಂಡ್ಸ್ ಜೊತೆ ಹೋಗಿ ಹುಡ್ಕೊಂಡ ಎಲ್ಲ ಬಿಡಿ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಬೇಕು. ನಮ್ಮ ಮತ್ತೆ ಇರಾಕ್ ರೂಮ್ ಸಿಗ್ತಾವೋ ಇಲ್ಲೋ ಏನು ನೋಡು. ನಾ ಏನು ಅನ್ಕೊಂಡಿದ್ದೆ, ಇಲ್ಲ ಮೇಕ್ ಮಾಡಿ ಟ್ರಿಪ್ ಒಳಗೆ ನಾ ಅಲ್ಲೇ ಆನ್ಲೈನ್ ಬುಕ್ ಮಾಡಿಬಿಟ್ಟು ರೂಮ್ ಅಂತ ಅನ್ಕೊಂಡಿದ್ದೆ. ಬಟ್ ನಮ್ಮ ಫ್ರೆಂಡ್ಸ್ ಬೇಡ ಅಲ್ಲೇ ನೋಡುನು, ಆ ಕಡೆ ಹೋಗಿ ಮಾಡಿ ಡಿಸೈಡ್ ಮಾಡ್ನು ಎಲ್ಲಿ ಏನಂತ ನೋಡ್ನಂತಂದ್ರು. ಸೊ ಅದಕ್ಕೋಸ್ಕರ ಏನು ಹೋಗಿಲ್ಲ. ನೋಡ್ರಿ ಇಲ್ಲಿ ಎಲ್ಲೋ ಒಂದು ಕಡೆ ಫೋಟೋ ಸೆಟ್ ಮಾಡಾಕೈತಾರ ಎಲ್ಲ ಮಂದಿ ಹೋಗಿ ನೋಡ್ರಿ. ರೈಡರ್ಸ್ ಎಲ್ಲ ಏನಿರ್ತಾರೆ ಇಲ್ಲಿ, ಇಲ್ಲೆಲ್ಲ ಕಲ್ಲಂಗಡಿ ಎಲ್ಲ ಮಾರಾಕಿಟ್ಟಾರು. ನೋಡ್ರಿ ಕಡೆ ಹೆಂಗೆ ಕಾಣೋದು ಗುಡ್ಡ, ನೋಡ್ರಿ ಎಷ್ಟು ಮಸ್ತ್ ಕಾಣತ್ತಿಲ್ಲ ಗುಡ್ಡ. ಸೊ ಬತ್ ನೋಡ್ರಿ ಬಂಡೀಪುರ ಹುಲಿ ಸಂರಕ್ಷಣಾ ಬಂಡೀಪುರ ಫಾರೆಸ್ಟ್ ಸ್ಟಾರ್ಟ್ ಆಯ್ತು ನೋಡ್ರಿ. ಇಲ್ಲಿ ಎಲ್ಲ ಚೆಕಿಂಗ್ ನಡೆಯುತ್ತೆ ಕಾರ್ಗಳಿಗೆ. ನಮ್ಮ ಕರ್ನಾಟಕದ ಎಲ್ಲ ಜನ ಈಗ ರವಿಚಂದ್ರ ಅವರ ಶಾಂತಿ ಕ್ರಾಂತಿ ಪಿಕ್ಚರ್ ಮತ್ತೊಂದ್ಸಲ ರಿಲೀಸ್ ಆಗಲಿ ಅಂತ ಹೇಳಿ ಸ್ವಲ್ಪ ಒತ್ತಾಯ ಮಾಡಾಕೈತಾರ. ಯಾಕಂದ್ರ ಆ ಟೈಮ್ನಾಗ 10 ಕೋಟಿ ಬಜೆಟ್ ಒಳಗ ಅಷ್ಟೊಂದ ಒಳ್ಳೆ ಸಂದೇಶ ಹೊಂದಿರೋ ಪಿಕ್ಚರ್ ಅದು. ಮತ್ತ ಈಗ ಸಿಚುವೇಶನ್ದಾಗ ನೋಡ್ರಿ ಅಂದ್ರ ಅಂತ ಒಳ್ಳೆ ಪಿಕ್ಚರ್ಗಳು ಬರಂತೇ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಜನತೆ ಮತ್ತೊಮ್ಮೆ ಅದನ್ನ ಸಕ್ಸಸ್ ಮಾಡ್ಬೇಕಂತ ಭಾಳ ಒತ್ತು ಕೊಡತಾರ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ. ಬಟ್ ರೋಡ್ ಅಂತೂ ಮಸ್ತ್ ಮೇಂಟೈನ್ ಮಾಡ್ಯಾರಪ್ಪ. ಏನು ಘಾಟ್ ಸೆಕ್ಷನ್ ಆದ್ರೂ ರೋಡ್ ಮಸ್ತ್ ಹೋದಲ್ಲ. ಬಟ್ ಇದ್ರಾಗ ಒಂದು ಎನಿಮಲ್ ಸ್ಪಾಟಿಂಗ್ ಒಂದು ಆತಂದ್ರೆ ನಮ್ಗೆ ಖುಷಿ ಆಗ್ಬಿಡೈತಿ. ಬಂದಿದ್ದಕ್ಕೂ ಸಾರ್ಥಕ ಆಗ್ಬಿಡೈತಿ. ಮಳೆ ಅಂತೂ ಬರಲಿಲ್ಲ. ನಾವು ರೇನ್ಕೋಟ ಎಲ್ಲ ತೊಗೊಂಡು. ಬಟ್ ಇನ್ನು ಎನಿಮಲ್ ಸ್ಪಾಟ್ ಒಂದು ಆಗ್ಬೇಕಾಗಿತ್ತು. ನೋಡ್ರಿ ಆಣೆಲ್ಲ ಹಾದಿನ ಬರ್ತಾವ ಅಂತ ಹೇಳಿ ನೋಡ್ಕೊಂಡು ಹೋಗ್ರತ್. ಆಣೆಲ್ಲ ಹಾದಿನ ಬರ್ತಾವ ನೋಡ್ಕೊಂಡು ಹೋಗ್ರತ್ ನೋಡ್ರಪ್ಪ. ಇಲ್ಲಕ್ಕೆ ಆಣೆ ನಿಮ್ಗೆ ನೋಡ್ಕೊಂಡು ಹೋಗ್ತೈತಿ. ಮತ್ತೆ ನೋಡ್ರಿ ಹೆಂಗ್ ಕಾಣಕೈತಿ ಹಿಲ್ ಸ್ಟೇಷನ್. ಬಟ್ ಈಗ ಮಳಿ ಇದ್ರೆ ಭಾಳ ಮಸ್ತ್ ಇರ್ತತ್ತು. ಬಟ್ ಮಳಿನೇ ಇಲ್ಲ, ಮಾಡಕ್ ಬರಂಗಿಲ್ಲ. ಕ್ಲೈಮೇಟ್ ನಮ್ ಕೈ ಅಲ್ಲ. ನೋಡಿ ಎಲ್ಲ ಕಡೆ ಹಂಗ ಎಷ್ಟು ಮಸ್ತ್ ಕಾಣತ್ತಲ್ಲ ಬೈಕ್ಗಳೆಲ್ಲ.
ಜಿಂಕಿಗಳು ಒಟ್ಟು ಸೌಡ್ಲ ಕಾಣಕೈತ. ಜಿಂಕಿನ ಭಾಳ ಆಮೇಲೆ ಒಟ್ಟು ಆನೆ ಹುಲಿ ಸಿಂಹ ಎಲ್ಲಿ ಕಾಣ್ಬಾಲು. ನೋಡು ನೀವು ಎಲ್ಲರ ಕಾಣಿಸಿದ ಅಂದ್ರೆ ಇವ ಆಣಿ ಆಣಿ ಪಾಪ ಊಟನ ಹಾಕಿಲ್ಲ ಯಾರು. ಆಣಿ ಸೊರಗೈತಿ ಪಾಪ, ಭಾಳ ಸೊರಗೈತಿ ಪಾಪ ಆಣಿದು. ತಮ್ಮ ನಂಗ ವಿಡಿಯೋ ಕಳಿಸ ಆಮೇಲೆ. ಸಣ್ಣ ಆಣೆ ಪಾಪ ಒಪ್ಪತ್ತನೇ ಆಗೈತದ, ಅದಕ್ಕೆ ಸೊರಗೈತಿ. ಕೆಂದನೆಗಳು ನೋಡ್ರಿ ಹೆಂಗೈತಿ ಬೋಡ. ಚೆಕ್ ಪೋಸ್ಟ್ ಐತಿ ನೋಡ್ರಿ ಇಲ್ಲಿಗೆ. ಇಲ್ಲಿ ಕರ್ನಾಟಕ ಬಾರ್ಡರ್ ಮುಗಿತೀರ. ಇನ್ ತಮಿಳ್ನಾಡು ಇಲ್ಲಿ ಐತಿ ಗೇಟ್. ಇಲ್ಲಿ ತಮಿಳ್ನಾಡು ಯಾ ನಾವು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಕರ್ನಾಟಕದಲ್ಲೇ. ಚೆಕ್ ಪೋಸ್ಟ್ ಇಲ್ಲೈತ್ರಿ ನೀಲಗಿರಿ ಡಿಸ್ಟ್ರಿಕ್ಟ್. ಇದು ನೋಡಿ ತಮಿಳ್ನಾಡ ಬಾರ್ಡರ್ ಎಂಟ್ರಿ ಇದು. ಇಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಆಕೈತಿ ಸ್ಟೇಟ್ ಲೆವೆಲ್. ಸೊ ನಾವು ಅಫಿಷಿಯಲಿ ಈಗ ಮಧುಮಲೈ ಟೈಗರ್ ರಿಸರ್ವ್ಗೆ ಬಂದು